ಮಾತಾಡ್ತಾ ಹೋಗೋಣ. ಮತ್ತೊಬ್ರು ಕರೆ ಮಾಡಿದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ಕೇಳಿಸ್ತಿದ್ಯಾ? ನನ್ನ ಧ್ವನಿ ಕೇಳಿಸ್ತಿದ್ಯಾ? ಮಾತಾಡಿ ತಮ್ಮ ಪ್ರಶ್ನೆ ಏನಿದೆ? ಗುರೂಜಿ ಇದ್ದಾರೆ, ಮಾತಾಡಿ. ಹಲೋ ಹಲೋ ಗುರೂಜಿ, ನಮಸ್ತೆ. ನಮಸ್ಕಾರ, ಹೇಳಿಮ್ಮ. ನಮ್ಮ ಹೆಸರು ಕಲಾ ಅಂತ. ನಿಮ್ಮ ನಕ್ಷತ್ರ ರಾಶಿ ಹೇಳಿ. ನಮ್ಮ ಮಗಂದು ಹೇಳ್ತೀನಿ ಸರ್, ನಮ್ದು ಡೇಟ್ ಸರಿಯಾಗಿಲ್ಲ. ಹೇಳಿ ಹೇಳಿ, ಮಗಂದ ಹೇಳಿ. ಸರ್ 4/4/2008 ಇಸ್ವಿ ಹುಟ್ಟಿರೋದು. ಡೇಟ್ ಆಫ್ ಬರ್ತ್ ಹೇಳಿದ್ರೆ ಗೊತ್ತಾಗಲ್ಲಮ್ಮ. ಇಲ್ಲಿ ಏನಿದೆನೋ ಹುಟ್ಟಿದ ನಕ್ಷತ್ರ ರಾಶಿ ಹೇಳಬೇಕಷ್ಟೇ. ಹೌದಾ? ನಕ್ಷತ್ರ ರಾಶಿ ಗೊತ್ತಮ್ಮ? ಗೊತ್ತಿಲ್ಲ ಸರ್. ರಾಶಿ ಕುಂಭರಾಶಿ ಬರುತ್ತೆ. ಸರ್ ಅವ್ರ ಬಗ್ಗೆ ಹೇಳ್ಬೇಕಿತ್ತು ಸ್ವಲ್ಪ ನೀವು. ಕುಂಭರಾಶಿಯವರಿಗೆ ಸದ್ಯಕ್ಕೆ ಟೈಮ್ ಸಾಧಾರಣವಾಗಿದೆ. ಆದರೆ ಗ್ರಹಣದ ನಿಮಿತ್ತ ಲೆಕ್ಕಾಚಾರ ತಗೊಂಡಾಗ ಗ್ರಹಣ ಅನ್ನೋದು 6ನೇ ರಾಶಿನಲ್ಲಿ ಆಗುತ್ತೆ. ಅದರಿಂದ ಸ್ವಲ್ಪ ಒಳ್ಳೆಯ ಫಲಗಳು ಸಿಗ್ತಕ್ಕಂತಹ ಅವಕಾಶಗಳು ಇದೆ. ಹಾಗಾಗಿ ಕುಂಭರಾಶಿನಲ್ಲಿ ಇರತಕ್ಕಂಥವ್ರು ಯಾರೇ ಆದರೂ ವಿದ್ಯಾರ್ಥಿಗಳಾಗಿತ್ತು ಅಂದರೆ ಸ್ವಲ್ಪ ಕಷ್ಟಪಟ್ಟು ಓದ್ತಕ್ಕಂಥದ್ದು ಈ ಕಾಲದಲ್ಲಿ ಸೂಕ್ತ ಆಗಿರುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕೋಸ್ಕರ. ಗುರುಗಳೇ, ಸಾಮಾನ್ಯವಾಗಿ ನಾವು ಈ ಒಂದಷ್ಟು ಆರಾಧನೆ, ಪೂಜೆ, ಪುನಸ್ಕಾರ, ಜಪತಪ ಅಂತ ಬಂದಾಗ ಅದರ ಅಗತ್ಯ ಏನೂ ಇಲ್ಲ ಅಂತ ಅನಿಸುತ್ತಾ ಈ ಗ್ರಹಣ ಸಂದರ್ಭದಲ್ಲಿ? ಯಾಕೆಂದರೆ ಗ್ರಹಣದ ಸಂದರ್ಭ ನಾವು ನೋಡ್ತಿರ್ತೀವಿ, ಆರಂಭ ಕಾಲದಲ್ಲಿ, ಮಧ್ಯಕಾಲದಲ್ಲಿ, ಮೋಕ್ಷ ಕಾಲದಲ್ಲಿ ಜಪತಪಗಳು, ಸ್ತೋತ್ರಗಳ ಒಂದು ಪಠಣ ಮಾಡುವಂಥದ್ದು ಇವೆಲ್ಲವನ್ನೂ ಕೂಡ ನಾವು ನೋಡ್ತಿರ್ತೀವಿ. ಹಾಗಾದರೆ ನಮ್ಮಲ್ಲಿ ಗೋಚರನೇ ಆಗೋಲ್ಲ ಅನ್ನೋದಾದರೆ ಇದಾವುದರ ಅಗತ್ಯನೇ ಇಲ್ವಾ ಅಂತ? ಖಂಡಿತವಾಗ್ಲೂ ಇರೋದಿಲ್ಲ. ಆದರೆ ನೀವು ಮಾಡಿಕೊಂಡ್ರೆ ಎಕ್ಸ್ಟ್ರಾ ತೊಂದರೆ ಏನೂ ಇಲ್ಲ. ಆದರೆ ಯಾವ ಟೈಮಲ್ಲಿ ಗ್ರಹಣ ಆಗತ್ತೆ ಅನ್ನೋದು ನಮ್ಗೆ ಗೊತ್ತಾಗಬೇಕಲ್ಲ. ಇವತ್ತು ನಿಮಗೆ ಒಂದು ಸ್ವಲ್ಪ ಮಟ್ಟಿಗೆ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ. ನೀವು ಗೂಗಲ್ ಮಾಡ್ತೀರಾ, ಇಲ್ಲ ChatGPT ಮಾಡ್ತೀರಾ, ಇನ್ನೇನೋ ಮಾಡ್ತೀರಾ, ಎಷ್ಟೊತ್ತಿಗಿದೆ, ಎಲ್ಲಿ ಅನ್ನೋದು ಗೊತ್ತಾಗತ್ತೆ. ಇವೆಲ್ಲ ಬರೋದಕ್ಕೆ ಮುಂಚೆ ನಮಗೇನೂ ಗೊತ್ತಾಗ್ತಾ ಇರಲಿಲ್ಲ. ಭಾರತದಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ ಕಾಣಿಸ್ತಾ ಇಲ್ಲ ಅಷ್ಟೇ. ಇವತ್ತು ನಮಗೆ ಗೊತ್ತಾಗುತ್ತೆ ಯಾವ ದೇಶದಲ್ಲಿ ಎಷ್ಟೊತ್ತು ಕಾಣಿಸ್ತಾ ಇದೆ ಅಂತ. ಆ ದೇಶಕ್ಕೆ ನಮ್ಮ ದೇಶಕ್ಕೆ ಟೈಮ್ ಡಿಫ್ರೆನ್ಸ್ ಮಾಡಿಕೊಂಡು ಆ ಟೈಮಿಗೆ ಬೇಕಾದರೆ ನೀವು ಬೇಕು ಅಂದರೆ ಜಪತಪಾದಿಗಳನ್ನು, ಅನುಷ್ಠಾನಗಳನ್ನು, ಅಥವಾ ಯಾವುದೋ ಸ್ತೋತ್ರ ಪಾರಾಯಣವನ್ನು, ವಿಷ್ಣು ಸಹಸ್ರನಾಮವನ್ನು, ಅಥವಾ ಲಲಿತಾ ಸಹಸ್ರನಾಮವನ್ನು, ಶಿವ ಸಹಸ್ರನಾಮವನ್ನು, ಈ ಥರದ್ದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಬಾಧಕ ಏನೂ ಇಲ್ಲ. ಮಾಡಲಿಲ್ಲ ಅಂದರೆ ದೋಷ ಇಲ್ಲ, ಮಾಡಿದ್ರೆ ಏನು ತೊಂದರೆ ಇಲ್ಲ, ಮಾಡ್ಕೋಬೋದು. ಈಗ ಒಂದಷ್ಟು ಈಗ ಗೃಹ ಪ್ರವೇಶಗಳಿರುತ್ತೆ, ಮದುವೆಗಳಿರುತ್ತೆ. ಸೊ ಅಂಥವನ್ನೆಲ್ಲ ಆ ಡೇಟಲ್ಲಿ ಮಾಡ್ಕೋಬಹುದಾ ಹೇಗೆ ಅಂತ? ಇದು ಅಮಾವಾಸ್ಯೆನಲ್ಲಿ ಆಗ್ತಾ ಇರತಕ್ಕಂಥ ಗ್ರಹಣ ಆದ್ದರಿಂದ ಅದರ ಮರುದಿನ ಮಾಡ್ಕೋಬಹುದು. ಅದಕ್ಕೆ ಹಿಂದಿನ ದಿನ ಮುಂದಿನ ದಿನ ಯಾವುದೂ ಮಾಡೋ ಹಾಗಿಲ್ಲ. ಆ್ಯಕ್ಚುಯಲ್ ಆಗಿ ಯಾವ ಒಂದು ದೇಶದಲ್ಲಿ ಗ್ರಹಣ ಕಾಣಿಸ್ಕೊಳ್ಳುತ್ತೆ, ಆ ಕಾಣಿಸ್ಕೊಳ್ತಕ್ಕಂತಹ ಗ್ರಹಣದ ಒಂದು ಕಾಲದಲ್ಲಿ ಅದಕ್ಕೆ ಹಿಂದಿನ 3 ದಿನ, ಮುಂದಿನ 3 ದಿನ, ಮತ್ತೆ ಗ್ರಹಣ ದಿನ 7 ದಿನ ಯಾವುದು ಶುಭ ಕೆಲಸ ಮಾಡಬಾರ್ದು ಅಂತ ಹೇಳೋದು ಶಾಸ್ತ್ರದಲ್ಲಿ. ಕಾಣಿಸ್ಕೊಳ್ಳಿಲ್ಲ ಅಂದ್ರೆ ಇಲ್ಲ. ಇದು ಕಾಣಿಸ್ಕೊಂಡ್ರೆ ಮಾತ್ರ. ಹುಣ್ಣಿಮೆ ಬಂದಾಗ, ಹೌದು, ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಬಂದಾಗ, ಅದು ಕಾಣಿಸ್ಕೊಂಡಾಗ, ನಮಗೆ ಅದು ಗೋಚರ ಆದಾಗ, ನಮಗೆ ಆಚರಣೆ ಇದ್ದಾಗ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಏನೇ ಕಾಣಿಸ್ಕೊಳ್ಳುತ್ತೆ, ಅದ್ರ ಹಿಂದೆ 3 ದಿನ, ಮುಂದೆ 3 ದಿನ, ಮತ್ತೆ ಆ ದಿನ, ಒಟ್ಟು 7 ದಿನ ಯಾವುದೇ ಶುಭ ಕೆಲಸವನ್ನು ಮಾಡಬಾರ್ದು. ಮತ್ತು ಆ ಒಂದು ಯಾವ ನಕ್ಷತ್ರದಲ್ಲಿ ಗ್ರಹಣ ಆಗುತ್ತೆ, ಆ ಗ್ರಹಣ ಆಗಿರ್ತಕ್ಕಂಥ ನಕ್ಷತ್ರವನ್ನು ಶುಭ ಕೆಲಸಗಳಿಗೆ 6 ತಿಂಗಳು ವರ್ಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ, ನಮಗೆ ಗ್ರಹಣ ಆಗಿರ್ತಕ್ಕಂಥ ನಕ್ಷತ್ರವನ್ನು 6 ತಿಂಗಳುಗಳ ಕಾಲ ಶುಭ ಕೆಲಸಗಳಿಗೆ ವರ್ಜೆ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಭಾರತದಲ್ಲಿ ಗೋಚರ ಆಗಿಲ್ಲ, ಅದರಿಂದ ನಮಗೇನಿಲ್ಲ. ಅದು ಇವಾಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಒಂದು ಒಳ್ಳೆ ಮುಹೂರ್ತ ಬೇಕು ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ ನನಗೆ. ತುಂಬಾ ಜನ ಕೇಳಿದಾಗಲೂ ಕೂಡ ನಾವು ಒಂದೇ ಮಾತು ಹೇಳೋದು, ಈ ವರ್ಷದಲ್ಲಿ ತುಂಬಾ ಒಳ್ಳೆ ಮುಹೂರ್ತ ಅನ್ನೋದು ಡಿಸೆಂಬರ್ ತನಕನೂ ವಿವಾಹಕ್ಕೆ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು, ವಿವಾಹಕ್ಕೆ ತುಂಬಾ ಒಳ್ಳೆ ಮುಹೂರ್ತ ಅನ್ನತಕ್ಕಂಥದ್ದು ಈ ವರ್ಷದಲ್ಲಿ ಇಲ್ಲ. ಯಾಕೆ ಅಂದರೆ ಗ್ರಹಗಳ ಗತಿಗಳು ಆ ಥರ ಬಂದಿದೆ. ಅದೇ ರೀತಿ ಗೃಹ ಪ್ರವೇಶಕ್ಕೂ ಕೂಡ ಇಲ್ಲ. ಅಕಸ್ಮಾತ್ ಇದ್ದರೆ ಯಾರು ಬೇಕಾದ್ರೆ ಇಟ್ಕೊಡ್ಬೋದು. ಯಾಕೆ ಹೊಂದಲ್ಲ ಅನ್ನೋದನ್ನು ನಾನು ಬೇಕಾದ್ರೆ ತೋರಿಸ್ಕೊಡ್ತೀನಿ. ಯಾಕೆ ಅಂದರೆ ನಮಗೆ ಸಪ್ತಮ ಶುದ್ಧಿ, ಅಷ್ಟಮ ಶುದ್ಧಿ, ದ್ವಾದಶ ಶುದ್ಧಿ, ಚತುರ್ಥ ಶುದ್ಧಿ, ಈ ಥರ ಎಲ್ಲ ಒಂದೊಂದು ಕಾರ್ಯಗಳಿಗೆ ಒಂದೊಂದು ಹೇಳಿದೆ. ಸೊ ವಿವಾಹಕ್ಕೆ ನಮಗೆ ಸಪ್ತಮ ಶುದ್ಧಿ ಬರಬೇಕು, ಕುಜಾಷ್ಟಮ ಇರಬಾರ್ದು, ಭೃಗುಷಟ್ಕ ಇರಬಾರ್ದು, ಹೀಗೆಲ್ಲ ಇದೆ. ಗೃಹ ಪ್ರವೇಶಕ್ಕೆ ಸ್ಥಿರಲಗ್ನ ಆಗಬೇಕು, ದ್ವಾದಶ ಶುದ್ಧಿ ಇರಬೇಕು ಅಂತೆಲ್ಲ ಹೇಳುತ್ತೆ. ಅದೆಲ್ಲ ನಮಗೆ ಪ್ಲಾನೆಟರಿ ಪೊಸಿಷನ್ಸಲ್ಲಿ ಸಿಗೋದೇ ಇಲ್ಲ ಇವಾಗ ಸದ್ಯಕ್ಕೆ, ಇನ್ನೊಂದು 4-5 ತಿಂಗಳು. ಹಾಗಾಗಿ ಒಂದು ಒಳ್ಳೆ ಮುಹೂರ್ತ ಅನ್ನತಕ್ಕಂಥದ್ದು 2026 ವಿವಾಹಕ್ಕೆ, ಗೃಹ ಪ್ರವೇಶಕ್ಕೆ ಆಲ್ಮೋಸ್ಟ್ ಇಲ್ಲ ಅಂತಲೇ ಹೇಳ್ಬೋದು. ಈಗ ಗೋಚಾರ ಆಗಲಿಲ್ಲ ಅಂತ ಅಥವಾ ಗೋಚಾರ ಇಲ್ಲ ಅಂತಂದಾಗಲೂ ಕೂಡ, ಸೂರ್ಯ ಗ್ರಹಣ ಗೋಚಾರ ಇಲ್ಲ ಭಾರತದಲ್ಲಿ ಅಂದರೂ ಕೂಡ, ಈ ಒಂದು ಕಡೆ ಗ್ರಹಣ ಮುಗಿದ ನಂತರದಲ್ಲಿ ಮನೆಯ ಶುದ್ಧೀಕರಣ ಇಂಥವುಗಳ ಅಗತ್ಯತೆ ಇರುತ್ತಾ ಅಥವಾ ಇಲ್ವಾ ಅಂತ? ಖಂಡಿತ ಇರೋದಿಲ್ಲ. ಇರೋದಿಲ್ಲ. ಖಂಡಿತ ಯಾವುದೇ ದೇವಸ್ಥಾನಗಳಾಗಲಿ, ಮನೆ ಆಗಲಿ,
ಯಾವುದೇ ಒಂದು ಅಂಗಳವನ್ನಾಗಲಿ ಪ್ರಾಂಗಣವನ್ನಾಗಲಿ ಯಾವುದೇ ರೀತಿಯಾದಂತಹ ಶುದ್ಧೀಕರಣ ಅನ್ನೋದು ಮಾಡಬೇಕಾಗಿರೋದಿಲ್ಲ. ಯಾತಕ್ಕೆ ಅಂದರೆ ಇವೆಲ್ಲ ಹೇಳಿರ್ತಕ್ಕಂಥದ್ದು ಕಾಣಿಸ್ಕೊಂಡಾಗ ಆಚರಣೆ ಇದ್ದಾಗ ಮಾತ್ರ. ಕಾಣಿಸ್ಕೊಂಡಿಲ್ಲ ಆಚರಣೆ ಇಲ್ಲ ಅಂದಾಗ, ಕಾಣಿಸ್ಕೊಂಡಿಲ್ಲ ಅಂದಾಗ ಆಚರಣೆನೇ ಇಲ್ಲ. ಆಚರಣೆ ಇಲ್ಲ ಅಂದಾಗ ನಮಗೆ ಯಾವುದೇ ಸ್ಪರ್ಶಕಾಲ ಆಗಲಿ ಮಧ್ಯಕಾಲ ಆಗಲಿ ಮೋಕ್ಷಕಾಲ ಆಗಲಿ ಇರೋದಿಲ್ಲ. ಅದೇ ರೀತಿಯಲ್ಲಿ ನಾವು ಯಾವುದೇ ರೀತಿಯಾದಂತಹ ಶುದ್ಧಿ ಮಾಡ್ಕೊಳ್ಳೋದಾಗಲಿ ಅಥವಾ ಇಷ್ಟು ಗಂಟೆಗೆ ಮುಂಚೆ ಆಹಾರ ಸೇವನೆ ಮಾಡಬೇಕು, ಇಷ್ಟು ಗಂಟೆ ನಂತರ ಮತ್ತೆ ಆಹಾರವನ್ನು ಸೇವನೆ ಮಾಡಬೇಕು, ಇಷ್ಟು ಕಾಲ ನಾವು ವ್ರತ ನಿಯಮಗಳಲ್ಲಿರಬೇಕು ಗ್ರಹಣ ಕಾಲದಲ್ಲಿ, ಅಥವಾ ತರ್ಪಣಾದಿಗಳನ್ನು ಕೊಡಬೇಕು, ಇದು ಯಾವುದೂ ಕೂಡ ನಮಗೆ ಲೆಕ್ಕಾಚಾರಕ್ಕೆ ಬರೋದಿಲ್ಲ. ಈಗ ಸಾಮಾನ್ಯವಾಗಿ ಪಿತೃತರ್ಪಣ ಕಾರ್ಯಗಳನ್ನು ಮಾಡ್ತಾರೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಸಂದರ್ಭದಲ್ಲಿ. ಮಾತಾಡ್ತಾ ಹೋಗೋಣ. ಮತ್ತೊಬ್ರು ಕರೆ ಮಾಡಿದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ನಮಸ್ತೆ ಸುಮಿ. ನಮಸ್ಕಾರ, ಹೇಳಿ ಸರ್. ಕೋಲಾರಿನ ಮಂಜುನಾಥ್ ಅಂತ ಹೇಳಿ. ಹೇಳಿ. ಮಗನ ಬಗ್ಗೆ ಕೇಳ್ಬೇಕು. ನಕ್ಷತ್ರ ರಾಶಿ ಹೇಳಿ ಸರ್. ಮೇಷರಾಶಿ ಭರಣಿ ನಕ್ಷತ್ರ. ಮೇಷರಾಶಿ ಭರಣಿ ನಕ್ಷತ್ರ ಅಂದಾಗ ಈ ಗ್ರಹಣದ ಲೆಕ್ಕಾಚಾರದಲ್ಲಿ ನೋಡಿದಾಗ 4ನೇ ಮನೆಯಲ್ಲಿ ಗ್ರಹಣ ಆಗ್ತಾ ಇರ್ತಕ್ಕಂಥದ್ದು ಜನ್ಮರಾಶಿಗೆ. 4ನೇ ಮನೇಲಾದಾಗ ಸ್ವಲ್ಪ ತೊಂದರೆಗಳು ಉಂಟಾಗ್ಬೋದು ಅನ್ನೋದನ್ನು ಸೂಚಿಸ್ತಾ ಇದೆ. ಜೊತೆಗೆ ಮೇಷರಾಶಿಯವರಿಗೆ 7.5 ನಡೀತಾ ಇದೆ. ಆದ್ದರಿಂದ ಸ್ವಲ್ಪ ಆ ಮಗುನ ಎಚ್ಚರಿಕೆಯಲ್ಲಿ ಇರೋದಕ್ಕೆ ಹೇಳೋದು ಒಳ್ಳೆಯದು. ಮತ್ತು ವಿದ್ಯಾಭ್ಯಾಸದಲ್ಲೂ ಕೂಡ ಸ್ವಲ್ಪ ಗಮನ ಕೊಡೋದು ಒಳ್ಳೆಯದು. ಯಾಕೆಂದರೆ ವಿದ್ಯಾಭ್ಯಾಸದಲ್ಲಿ ಪ್ರಯತ್ನ ಜಾಸ್ತಿಯಾಗಿ ಫಲ ಕಮ್ಮಿ ಆಗುವಂತಹ ಪಾಸಿಬಿಲಿಟೀಸ್ ಸದ್ಯದ ಪರಿಸ್ಥಿತಿಯಲ್ಲಿ ಗೋಚರ ಆಗ್ತಾ ಇದೆ. ಹಾಗಾಗಿ ಈ ಒಂದು ಕಾಲದಲ್ಲಿ ವಿದ್ಯಾಭ್ಯಾಸದಲ್ಲಿ, ಆರೋಗ್ಯದಲ್ಲಿ ಮಗುವಿನ ಎಚ್ಚರಿಕೆ ವಹಿಸೋದು ತಂದೆ ತಾಯಿಯ ಕರ್ತವ್ಯ ಕೂಡ, ಮಗುವಿನ ಕರ್ತವ್ಯ ಕೂಡ ಆಗಿರುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನಾವು ಮಾತಾಡ್ತಿದ್ವಿ ಪಿತೃ ಕಾರ್ಯಗಳ ಬಗ್ಗೆ ಮಾತಾಡ್ತಿದ್ವಿ. ಸಾಮಾನ್ಯವಾಗಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಪಿತೃ ಕಾರ್ಯ ನೆರವೇರಿಸುವಂಥದ್ದು ನಾವು ನೋಡ್ತೀವಿ. ಆದರೆ ಈಗ ಸೂರ್ಯಗ್ರಹಣ 12ನೇ ತಾರೀಕು ಬಂದಿದೆ ಅಂತಂದಾಗ ನಮ್ಮಲ್ಲಿ ಗೋಚರ ಆಗದೇ ಇದ್ರೂ ಕೂಡ ಅವತ್ತು ಅಮಾವಾಸ್ಯೆ ಇರೋದ್ರಿಂದಾಗಿ ಪಿತೃ ಕಾರ್ಯಗಳನ್ನು ಮಾಡುವಂಥದ್ದು ಅದಕ್ಕೇನು ಅಡ್ಡಿ ಇಲ್ವಾ, ಅಥವಾ ಅವತ್ತು ಬಹಳ ಶ್ರೇಷ್ಠನ ಹೇಗೆ ಅಂತ? ಆ ಥರ ಏನೂ ಇಲ್ಲ. ನೀವು ಅಮಾವಾಸ್ಯೆ ಬಂದಿದ್ದಾಗ ಗ್ರಹಣ ಇದ್ದರೂ ಕೂಡ ಪಿತೃ ಕಾರ್ಯ ಮಾಡಬೇಕು, ಗ್ರಹಣ ಇಲ್ಲದೇ ಇದ್ರೂ ಪಿತೃ ಕಾರ್ಯ ಮಾಡಬೇಕು. ಅಮಾವಾಸ್ಯೆ ಇದ್ದಾಗ ಅಮಾವಾಸ್ಯ ನಿಮಿತ್ತವಾಗಿ ತರ್ಪಣವನ್ನು ಕೊಡಬೇಕು. ಅದೇ ಅಮಾವಾಸ್ಯೆ ದಿನ ಗ್ರಹಣ ಬಂದಾಗ ಅಮಾವಾಸ್ಯೆ ನಿಮಿತ್ತವಾಗಿ ಅನ್ನೋದಕ್ಕಿಂತ ಗ್ರಹಣ ನಿಮಿತ್ತವಾಗಿ ತರ್ಪಣ ಕೊಡಬೇಕು ಸಂಕಲ್ಪದ ಮಾಡಿಕೊಂಡು ಅಂತ ಶಾಸ್ತ್ರ ಹೇಳುತ್ತೆ. ಸೊ ಪ್ರಯಾರಿಟೀಸ್ ಇರುತ್ತೆ. ಇವಾಗ ಎಷ್ಟೋ ಸತಿ ಸಂಕ್ರಮಣದ ದಿನ ಅಂದರೆ ಸೂರ್ಯ ಸಂಕ್ರಮಣದ ದಿನ ಅಮಾವಾಸ್ಯೆನೂ ಬರುತ್ತೆ. ಆ ಸೂರ್ಯ ಸಂಕ್ರಮಣ ಅಂದರೂ ಅಮಾವಾಸ್ಯೆದೇ ಲೆಕ್ಕ ಆ್ಯಕ್ಚುಯಲ್ ಆಗಿ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋ ದಿನ ಅಮಾವಾಸ್ಯೆ ಬಂದಿತ್ತು ಅಂದರೆ ಅಮಾವಾಸ್ಯಾಂಗ ಮತ್ತು ಸೂರ್ಯ ಸಂಕ್ರಮಣಾಂಗ ಸದ್ಯ ತಿಲತರ್ಪಣ ಕರಿಷ್ಯ ಅಂತ ಹೇಳ್ಕೊಂಡು ಸಂಕಲ್ಪ ಮಾಡಿಕೊಂಡು ತಿಲತರ್ಪಣನೋ ಜಲತರ್ಪಣನೋ ಅವ್ರವ್ರ ಮನೆ ಪದ್ಧತಿ ಏನೇನು ಇರುತ್ತೋ ಆ ಥರ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಆಗಿರುತ್ತೆ. ಓಕೆ, ಚಂದ್ರಮ್ಮ ಅಂತ ಒಬ್ಬರು ಕರೆ ಮಾಡಿದ್ದಾರೆ, ಮಾತಾಡ್ಸೋಣ. ನಮಸ್ತೆ ಚಂದ್ರಮ್ಮ ಅವರ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಸರ್. ನಮಸ್ತೆ, ಗುರೂಜಿ ಇದ್ದಾರೆ. ತಮ್ಮ ಪ್ರಶ್ನೆ ಏನಿದೆ ಕೇಳಿ. ಮಾತಾಡಿ. ನಮಸ್ತೆ, ಹೇಳಿಮ್ಮ. ಹಲೋ, ನಮ್ಮ ಮಗನ್ ಕೇಳ್ತಾ ಇರೋದು. ನೀವು ಹುಟ್ಟಿದ ನಕ್ಷತ್ರ ರಾಶಿ ಹೇಳಿ ಮಗಂದು. ಧನುಸ್ಸು ರಾಶಿ, ಪೂರ್ವಾಷಾಢ ನಕ್ಷತ್ರ. ಪೂರ್ವಾಷಾಢ ನಕ್ಷತ್ರ ಧನುರಾಶಿಯವರಿಗೆ ಈ ಒಂದು ಗ್ರಹಣದ ಲೆಕ್ಕಾಚಾರಕ್ಕೆ ನೋಡ್ತು ಅಂದರೆ ಅಷ್ಟಮ ರಾಶಿನಲ್ಲಿ ಅಂದರೆ ಅವರ ಜನ್ಮ ರಾಶಿಯಿಂದ 8ನೇ ರಾಶಿನಲ್ಲಿ ಗ್ರಹಣ ಉಂಟಾಗುತ್ತೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಲ್ಲಿ ಇರತಕ್ಕಂಥದ್ದು ಸೂಕ್ತ ಆಗಿರುತ್ತೆ. ಮತ್ತು ವಿದ್ಯಾಭ್ಯಾಸದಲ್ಲೂ ಕೂಡ ಸ್ವಲ್ಪ ಓದಬೇಕು. ಯಾಕೆಂದರೆ ಆಟದ ಕಡೆ ಸ್ವಲ್ಪ ಗಮನ ಜಾಸ್ತಿ ಇರುತ್ತೆ ಪೂರ್ವಾಷಾಢ ನಕ್ಷತ್ರ ಧನುರಾಶಿಯವರಿಗೆ. ನಾವು ಮದುವೆ ಮಾಡಬೇಕು, ಅದಕ್ಕೋಸ್ಕರ. ಮದುವೆ ಮಾಡಬೇಕು ಅಂದರೆ ನೀವು ಇನ್ನೂ ಒಂದು ಸ್ವಲ್ಪ ತಿಂಗಳು ಕಾಯಬೇಕು. ಗುರುಬಲ ಬರುತ್ತೆ. ಗುರುಬಲ ನಿಮಗೆ ಅಕ್ಟೋಬರ್ 31ನೇ ತಾರೀಕು ಬರುತ್ತೆ. ಅಕ್ಟೋಬರ್ 31 ಬಂದ ನಂತರದಲ್ಲಿ ನೀವು ವಿವಾಹಕ್ಕೆ ಅಕಸ್ಮಾತು ಏನಾದರೂ ಜಾತಕದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತಹ ದೋಷಗಳಿದೆಯಾ ಅಂತ ಸರಿಯಾದ ಜ್ಯೋತಿಷಿಗಳ ಹತ್ರ ತೋರಿಸ್ಕೊಳ್ಳಿ. ಅವ್ರು ಹೇಳಿದಂತಹ ಶಾಸ್ತ್ರೋಕ್ತ ರೀತಿಯ ಪರಿಹಾರನ ಮಾಡ್ಕೊಳ್ತು ಅಂದರೆ ಸೆಟ್ ಆಗುತ್ತೆ. ಇಲ್ಲ ಅಂದರೆ ಅಕ್ಟೋಬರ್ ನಂತರದಲ್ಲಿ ಜನವರಿ ಒಳಗೆ ಸೆಟ್ ಆಗೋ ಚಾನ್ಸಸ್ ಇದೆ. ಒಳ್ಳೆಯದಾಗಲಿ. ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕೋಸ್ಕರ. ಗುರುಗಳು, ಇನ್ನು ಆರೋಗ್ಯದ ವಿಚಾರ ಬರೋದಾದರೆ ಎಷ್ಟೋ ಮಂದಿ ತುಂಬ ಅನಾರೋಗ್ಯ ಪೀಡಿತರಾಗಿರ್ತಾರೆ. ಅಥವಾ ಆರೋಗ್ಯ ಅಂತ ಬಂದಾಗ ಈ ಒಂದು ಗ್ರಹಣ ಗೋಚಾರ ಫಲ ನಮ್ಮಲ್ಲಿ ಇಲ್ಲ ಅಂದರೂ ಕೂಡ ಸೊ ಯಾವ ರೀತಿ ಇರಬೇಕಾಗುತ್ತೆ ಅಂತ ಅನಾರೋಗ್ಯ ಪೀಡಿತರು ಅಂತ? ಸರ್, ಆರೋಗ್ಯ ಪೀಡಿತರು ಅಥವಾ ಅನಾರೋಗ್ಯ ಪೀಡಿತರು ಅಂತ ನಾವು ಯಾವಾಗ ಇದು ಮಾಡ್ತೀವಿ ಅವಾಗ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ ಯಾವ ನಕ್ಷತ್ರದಲ್ಲಿ ಗ್ರಹಣ ಆಗತ್ತೆ ಆ ನಕ್ಷತ್ರದವ್ರಿಗೇನೆ ಸ್ವಲ್ಪ ವಿಶೇಷವಾಗಿ ಅರಿಷ್ಟ ಇರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಯಾವ ನಕ್ಷತ್ರದಲ್ಲಿ ಆಗತ್ತೆ ಅದು ಬಿಟ್ಟು ಯಾವ ನಕ್ಷತ್ರಕ್ಕೆ ನಮಗೆ 4ನೇ ಸ್ಥಾನದಲ್ಲಾಗತ್ತೆ, 8ನೇ ಸ್ಥಾನದಲ್ಲಾಗತ್ತೆ ಮತ್ತು 12ನೇ ಸ್ಥಾನದಲ್ಲಾಗತ್ತೆ. ಸಪ್ತಮ ಸ್ಥಾನಕ್ಕೆ ಮಿಶ್ರ ಫಲ ಅಂತ ಹೇಳಿದೆ. ಆದರೆ ಸಪ್ತಮ ಸ್ಥಾನಕ್ಕೂ ಡೈರೆಕ್ಟ್ 180 ಡಿಗ್ರೀಸ್ ವ್ಯೂ ಇರುತ್ತೆ. ಅದರಿಂದ ಸಪ್ತಮ ಸ್ಥಾನಕ್ಕೆ ಆಗ್ತಕ್ಕಂಥದ್ದು ಸ್ವಲ್ಪ ಎಚ್ಚರಿಕೆ ವಹಿಸೋದು ಸೂಕ್ತ ಆಗಿರುತ್ತೆ.
ಓಕೆ. ಸೊ ಹಾಗಾಗಿ 1, 4, 8, 12 ಜೊತೆಗೆ ಸಪ್ತಮ ಸ್ಥಾನ ಏನು ಇವಾಗ ಕರ್ಕಾಟಕ ರಾಶಿನಲ್ಲಿ ಆಗ್ತಾ ಇದೆ, ಅದಕ್ಕೆ ಸಪ್ತಮ ಸ್ಥಾನ ಅಂದಾಗ ಮಕರ ರಾಶಿ ಆಗಿರುತ್ತೆ. ಸೊ ಮಕರ ರಾಶಿಯವರು ಕೂಡ ಎಚ್ಚರಿಕೆ ವಹಿಸೋದು ಸೂಕ್ತ ಆಗಿರುತ್ತೆ.